Welcome back to my channel. Today I have come inside the Vidhan Soda. There is some book festival inside the premises of Vidhan Soda. You can see over here. My brother has accompanied with me. So thinking to go inside. Let's see. Book Festival 2025. This was organized by the government of Karnataka and was held inside the premises of Vidhana Sauda. In this book festival, award-winning Kannada authors and their books were showcased, and along with this, few English books were also for the sale. First time ಬಂದಿದ್ದೀನಿ ಮೆಟ್ಲ ಹತ್ರ. ದಿಸ್ ಇಸ್ ಮೈ ಫಸ್ಟ್ ಎವರ್ ಎಕ್ಸ್ಪೀರಿಯನ್ಸ್ ಇನ್ಸೈಡ್ ದ ಪ್ರೆಮಿಸಸ್ ಆಫ್ ವಿಧಾನ್ ಸೌಧ. ಈ ಮೆಟ್ಲು ಎಷ್ಟೊಂದು ಫಿಲಮಲ್ಲೆಲ್ಲ ನೋಡಿದ್ದೆ ನಾನು. ಶೂಟಿಂಗ್ ಎಲ್ಲ ಎಷ್ಟೊಂದು ಆಗಿದೆ. ಸೊ ಕರ್ಕೊಂಡು ಹೋಗೋಣ ಬನ್ನಿ, ನೋಡೋಣ. ಇದೊಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ನೀವ್ ಏನ್ ಕೆಲ್ಸ ಅಂತ ಹೇಳ್ಕೊತಾರೆ. ಕೆಲಸ ಇದ್ರೆ ಬಿಡ್ತಾರೆ ಅಷ್ಟೇ. ಆ ಸಾಯಿಬ ಕಡೆಯಿಂದ ಬಂದಿರ್ತೀವಿ. ಒಳಗಡೆ ಹೋಗೋಕೆ ಪ್ರಯತ್ನ ಪಟ್ಟೆ, ಬಟ್ ಒಂದು ಕೆಲಸ ಇದ್ರೆ ಮಾತ್ರ ಒಳಗಡೆ ಅಂತ, ಇಲ್ಲಾಂದ್ರೆ ಯಾರಾದ್ರೂ ರೆಕಮೆಂಡೇಶನ್ ಮೇಲೆ ಮಾತ್ರ ಅಲೌ ಮಾಡ್ತಾರೆ. ಜನರಲ್ ಪಬ್ಲಿಕ್ ಅಲೌ ಇಲ್ಲ ಒಳಗಡೆ. ಅಸೆಂಬ್ಲಿ ಹಾಲ್ ಎಲ್ಲ ಒಳಗಡೆ ಹೋಗೋಕೆ ರೀಲ್ಸ್ ಎಲ್ಲ ನೋಡ್ಕೊಂಡು ಬಂದಿದ್ದೆ ನಾನು. ಏನೋ ಬಿಡ್ತಾರೇನೋ ಅಂತ ಅನ್ಕೊಂಡೆ, ಬಟ್ ಅನ್ಫಾರ್ಚುನೇಟ್ಲಿ ದೇ ಹ್ಯಾವೆಂಟ್ ಅಲೌಡ್ ಅಸ್ ಇನ್ಸೈಡ್. ಇಫ್ ದೇರ್ ಈಸ್ ಎನಿ ರೆಕಮೆಂಡೇಶನ್ ಫ್ರಮ್ ಇನ್ಸೈಡ್ ಆರ್ ಇಫ್ ಯು ಹ್ಯಾವ್ ಎನಿ ವರ್ಕ್ ಇನ್ಸೈಡ್ ದೇ ವುಡ್ ಲೆಟ್ ಅಸ್ go inside. So it was a bad luck for us. Let's see if there is an entry one from the downside. I'll just check if we can go inside from that entry or not. ಫುಡ್ ಮೇಳನೂ ಇತ್ತು ಇಲ್ಲಿ ಭಾಗ್ಯಲಕ್ಷ್ಮಿ ಮಲ್ಲೇಶ್ವರಂದು. ಕೊನೆಗೂ ಫುಡ್ ಸ್ಟಾಲ್ ಬಂದು ಭಾಗ್ಯಲಕ್ಷ್ಮಿ ಮಲ್ಲೇಶ್ವರಂ ಅಲ್ಲಿರೋ ಒನ್ ಆಫ್ ದ ಫೇಮಸ್ ಗುಲ್ಕನ್ ಸ್ಟೋರ್. ಅಲ್ಲಿಂದ ಅವ್ರದ್ದು ಒಂದು ಫುಡ್ ಸ್ಟಾಲ್ ಇತ್ತು. ಇಲ್ಲಿ ಒಂದು ಬಟರ್ ಗುಲ್ಕನ್ ನಾವು ತಗೊಂಡಿದ್ದೀವಿ. ಇನ್ನೇನು ಎಂಜಾಯ್ ಮಾಡ್ತಾ ವಿಧಾನಸೌಧ ಲುಕ್ ಎದುರುಗಡೆ ನೋಡ್ಕೊಂತ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರೋದೆ. ಕುಡಿ ಒಂದು ಏನ್ ಸರ್ ನಮ್ಮ ಭಾಷೆ ಆಲ್ರೆಡಿ ನಮ್ಮ ಭಾಷೆ 2500 ವರ್ಷ ಹಳೆಯ ಭಾಷೆ. ಅದಕ್ಕೆ ಅದನ್ನ ನೋಡಿದಾಗ ಹಾಕಿದ್ದೆ 2005 ಅಂತ. ನಮ್ಮ ಭಾಷೆ 2500 ವರ್ಷ ಹಳೆಯ ಭಾಷೆ. ನಮ್ಮ ಭಾಷೆ 2500 ವರ್ಷ ಹಳೆಯ ಭಾಷೆ. ಒಂದಾಯ್ತಾ? ನಮ್ಮ ಭಾಷೆನ ವಿಶ್ವದ ಲಿಪಿಗಳ ರಾಣಿ ಅಂತ ಕರಿತೀವಿ. ವಿಶ್ವದ ಲಿಪಿಗಳ ರಾಣಿ. ಓಕೆನಾ? ದೇರ್ ಆರ್ ಟೋಟಲಿ 31 ಡಿಸ್ಟ್ರಿಕ್ಟ್ಸ್. ಹೌದಾ? ಓಕೆ, ನೀವು ಇವತ್ತಿನ ಮಕ್ಕಳು ದೇರ್ ಆರ್ ಟೋಟಲಿ 31 ಡಿಸ್ಟ್ರಿಕ್ಟ್ಸ್. ಅದನ್ನ ನೆನ್ಪಿಟ್ಕೊಂಡು ಒಂದು ಫಾರ್ಮುಲಾ B6 CK4 ಅಂತ ಇದೆಯಲ್ಲ, ಆ ಒಂದು ಫಾರ್ಮುಲಾ ನೀವು ಡಿಕೋಡ್ ಮಾಡಿದ್ರೆ ಯು ವಿಲ್ ಕಮ್ ಟು ನೋ ದ 31 ಡಿಸ್ಟ್ರಿಕ್ಟ್ಸ್ ನೇಮ್. ಫಾರ್ ಎಕ್ಸಾಂಪಲ್ B6 ಅಂದ್ರೆ ಬೆಂಗಳೂರು, ಬೆಳಗಾವಿ, ಬೀದರ್, ಬಾಗಲಕೋಟೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ. ಈ ರೀತಿ ಓಪನ್ ಅಪ್ ಆಗುತ್ತೆ ಫಾರ್ಮುಲಾ. ಕರ್ನಾಟಕ ನವೆಂಬರ್ 1 ರಜಾ ಕೊಡ್ತಾರೆ ಗೊತ್ತಾ? ಎಲ್ಲ ಚೆನ್ನಾಗಿ ಸುತ್ತಾಡ್ತೀವಿ. ವೆರಿ ಗುಡ್. ಚೆನ್ನ ಮಾಲ್ ಗಿಲ್ ಎಲ್ಲ ಸುತ್ತಾಡ್ತೀವಿ.
ಕರ್ನಾಟಕ ಅಂತ ನಾಮಕರಣ ಆಗಿದ್ದೇಟು. ಮುಂಚೆ ಮೈಸೂರು ರಾಜ್ಯ ಅಂತ ಆಗಿತ್ತು, ಕರ್ನಾಟಕ ಅಂತ ಹೆಸರಾಗಿದ್ದೇಟು. ಹೌದಾ ಮಕ್ಕಳ? ಓಕೆ. ಕರ್ನಾಟಕಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಅಂತ ಸಿಗುತ್ತೆ. ಏನು ಶಾಸ್ತ್ರೀಯ ಸ್ಥಾನಮಾನ? ಕಲ್ಚರಲ್ ಲ್ಯಾಂಗ್ವೇಜ್, ಹೆರಿಟೇಜ್ ಲ್ಯಾಂಗ್ವೇಜ್, ಬ್ಯೂಟಿಫುಲ್ ಲ್ಯಾಂಗ್ವೇಜ್, ಓಲ್ಡೆಸ್ಟ್ ಲ್ಯಾಂಗ್ವೇಜ್. ಆ ಡೇಟ್ 2008 ಅದೊಂದು ಡೇಟ್. ಓಕೆನಾ? ಅದಾದ್ಮೇಲೆ ಗಂಡೆ ಬೇರುಂಡ ಕರ್ನಾಟಕದ ಲೋಗೋ ಆರ್ ಲಾಂಛನ. ಕರ್ನಾಟಕದ ಲೋಗೋ ಆರ್ ಲಾಂಛನ. ಓಕೆನಾ? ಇಲ್ಲಂದಿದೆ ನೋಡಿ, ಡೀಪಾಗಿ ಅಬ್ಸರ್ವ್ ಮಾಡಿದ್ರೆ ನಮ್ಮ ಕರ್ನಾಟಕನ ಎಲ್ಲರೂ ಏನಂತ ಕರೀತಾರೆ ಅಂದ್ರೆ ಶಿಲ್ಪಕಲೆಗಳ ನಾಡು ಅಂತ ಕರೀತಾರೆ. ಅಂದ್ರೆ ಅಷ್ಟು ಚೆನ್ನಾಗಿದೆ ನಮ್ಮ ಶಿಲ್ಪಕಲೆಗಳ ನಾಡು. ಓಕೆ, ಹಿಂದೆ ತಿರ್ಸಿ. ಇದು ಹಿಂದ್ಗಡೆ ಕರ್ನಾಟಕವನ್ನ ರೂಲ್ ಮಾಡಿರುವಂತ ಒಂದಷ್ಟು ರಾಜರು, ಗಂಗರು, ಕದಂಬರು, ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರ, ಇವರೆಲ್ಲ ಒಂದಷ್ಟು ಜನ ನಮ್ಮ ಕರ್ನಾಟಕ ರೂಲ್ ಮಾಡಿದ್ದಾರೆ. ಓಕೆ, ಅದ್ರ ಪಕ್ಕದಲ್ಲಿ ನಿಮ್ಗೆ ಕರ್ನಾಟಕ ಮ್ಯಾಪ್ ತರ ಕಾಣ್ತಾ ಇದೆ. ಹೌದಾ? ಅದು ಕರ್ನಾಟಕ ಅರಣ್ಯ ಇಲಾಖೆಯ ಲೋಗೋ ಆರ್ ಲಾಂಛನ. ಲೋಗೋ ಆರ್ ಲಾಂಛನ. ಓಕೆ, ಅಷ್ಟು ಬ್ಯೂಟಿಫುಲ್ ಆಗಿ ಎಲ್ಲಾ ಸ್ಟೇಟ್ ಗಳಿಗೂ ಒಂದು ಅರಣ್ಯ ಲೈಕ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಲೋಗೋ ಇದೆ. ಬಟ್ ನಮ್ಮ ಕರ್ನಾಟಕ ಅಷ್ಟು ಬ್ಯೂಟಿಫುಲ್ ಆಗಿ ಬೇರೆ ಯಾರ್ದು ಇಲ್ಲ. ಅದೊಂದು ಪ್ರೌಡ್ ನಮ್ಗೆ. ಓಕೆ, ಅತಿ ಹೆಚ್ಚು ಜನ ಸೇರುವಂತಹ ಹಬ್ಬ ದಸರಾ ಹಬ್ಬ. ಶುರುವಾಗಿದ್ದು 1610. ಅಲ್ಲಿ ಮೆನ್ಷನ್ ಆಗಿದೆ ನೋಡಿ ಮಕ್ಕಳ, 1610. 16 ಅಬ್ಸರ್ವ್ ಮಾಡಿ. 1610 1610 ಮೊಟ್ಟ ಮೊದಲ ದಸರಾ ಶುರುವಾಗಿದ್ದು. ಅದ್ರ ಪಕ್ಕ ಒಂದು ಯಕ್ಷಗಾನದ ಒಂದು ಡ್ಯಾನ್ಸ್ ಫಾರ್ಮ್ ಇದೆ. ಹೌದಾ? ಕರ್ನಾಟಕದ ಡ್ಯಾನ್ಸ್ ಫಾರ್ಮ್ ಯಕ್ಷಗಾನ. ಕರ್ನಾಟಕದ ಡ್ಯಾನ್ಸ್ ಫಾರ್ಮ್ ಯಕ್ಷಗಾನ. ಭಾರತದ ಡ್ಯಾನ್ಸ್ ಫಾರ್ಮ್ ಯಾವುದು? ಗೆಸ್. ವೆರಿ ಗುಡ್, ಭರತನಾಟ್ಯ. ನಮ್ಗೆ ಯಕ್ಷಗಾನ. ಅದ್ರ ಪಕ್ಕದೊಂದಿದೆ ಕರ್ನಾಟಕದ ಸಂಗೀತ, ಕಾರ್ನಾಟಿಕ್ ಸಂಗೀತ ಅಂತ ಕರೀತೀವಿ. ಏನು? ಕಾರ್ನಾಟಿಕ್ ಸಂಗೀತ. ಅದ್ರಲ್ಲಿ ಸಾರಿಗಮಪ ದ ನೀ ಅಷ್ಟೇ ಇದೆ. ಅಬ್ಸರ್ವ್ ಮಾಡಿ. ಓಕೆನಾ? ಇಫ್ ಯು ಆಡ್ ಸಾರಿಗಮಪ ದ ನೀ ಸಾ, ದಟ್ ವಿಲ್ ಬಿಕಮ್ ಹಿಂದೂಸ್ತಾನಿ ಸಂಗೀತ. ಅಂಡ್ ದ ಥರ್ಡ್ ಲೈನ್ ಕೂದಾಶೀಮಾ ವಿಯು ಗೀಚಂ ಇಸ್ ನಥಿಂಗ್ ಬಟ್ 8 ಜ್ಞಾನಪೀಠ ಪ್ರಶಸ್ತಿ ಕವಿಗಳನ್ನ ಶಾರ್ಟ್ ಕಟ್ ಅಲ್ಲಿ ನೆನ್ಪಿಟ್ಕೋಬಹುದು. ಮತ್ತೆ ಇದೆಲ್ಲ ಕ್ರೌನು ನೆನ್ಪಿಟ್ಕೊಳಕ್ಕೆ ಶಾರ್ಟ್ ಕಟ್. ಫಾರ್ ಎಕ್ಸಾಂಪಲ್, ಕೂದಾಶೀಮಾ ವಿಯು ಗೀಚಂ ಅಲ್ಲಿ ವಿಕ್ರು ಗೋಕಾಕ ಚಂದ್ರಶೇಖರ್. ಸೊ ನಮ್ಮ ಎನ್ವೈರನ್ಮೆಂಟ್ ಅಲ್ಲಿ ಯಾರು ಚಿಕ್ಕ ಚಿಕ್ಕ ಮಕ್ಳು ಇತ್ತು ಅಂದ್ರೆ ಅವ್ರಿಗೆ ಆಟ ಆಡ್ಕೊಂಡು ಹಿಂಗೂ ಕೂಡ ಹೇಳ್ಕೊಂಡ್ರೆ. ಸೊ ದೀಸ್ ಆರ್ ಆಲ್ ದ ಬೇಸಿಕ್ ಇನ್ಫಾರ್ಮೇಶನ್ ಅಬೌಟ್ ನಮ್ಮ ಕರ್ನಾಟಕ. ವೆರಿ ಪ್ರೌಡ್ ಕರ್ನಾಟಕ. ಇವರೇ ಸರ್ ರಾಜಕುಮಾರ. ಸರ್ ರಾಜಕುಮಾರ ಅತಿ ಹೆಚ್ಚು ಕೊಡುಗೆ ಕೊಟ್ಟಂತ ಒಬ್ಬ ಯಾರೋ ಲೆಜೆಂಡ್ ನಾವು ನೆನೆಸ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್, ದ ಗ್ರೇಟ್ ಕಿಂಗ್. ಇವರ ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ನೀವು ಮಕ್ಕಳು ಕೇಳಿಸ್ಕೊಳ್ಳಿ. ಕಾಂಟ್ರಿಬ್ಯೂಷನ್ ಮೊದಲನೇ ಸ್ಕೂಲ್, ಮೊದಲನೇ ಕಾಲೇಜ್, ಮೊದಲನೇ ಹಾಸ್ಪಿಟಲ್, ಮೊದಲನೇ ರೈಲ್ವೆ, ಮೊದಲನೇ ಏರ್ಪೋರ್ಟ್, ಮೊದಲನೇ ಸೈನ್ಸ್ ಕಾಲೇಜ್, ಮೊದಲನೇ ಬ್ಲೈಂಡ್ ಸ್ಕೂಲ್, ನೀವೇನ್ ಮೊದಲನೇ ಸ್ಟ್ರೀಟ್ ಲೈಟ್, ಮೊದಲನೇ ವಾಟರ್, ಬ್ಯಾಂಗ್ಳೂರ್ ವಾಟರ್ ತಂದ್ರೆ ನೀವೇನ್ ತಗೊಂತೀರಿ ನಂಬರ್ 1 ಎಲ್ಲಾನು ಕೊಟ್ಟಿದ್ದು ದ ಗ್ರೇಟ್ ಲೆಜೆಂಡ್ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಇವ್ರನ್ನ ನಾವು ನೆನ್ಸ್ಬೇಕು ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಲಿ 1 ಸೆಕೆಂಡ್. ಸರ್, ಇದರ ಬೆಲೆ ಕೇವಲ 20 ರೂಪಾಯಿ. ನೋಡಿದ್ರಲ್ಲ ಕರ್ನಾಟಕ ಬಗ್ಗೆ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಅವರು. ತುಂಬಾನೇ ಕರ್ನಾಟಕದ ಇತಿಹಾಸ ಮತ್ತೆ ಅದ್ರದ್ದು ಮಹತ್ವ ಚೆನ್ನಾಗಿ ತಿಳ್ಕೊಟ್ಟಿದ್ದಾರೆ. ಹಾಗೆ ಅದ್ರದ್ದು ಒಂದು ನೋಟ್ ಒಂದು ಮಾಡಿದ್ರು, ಫೋಟೋದಲ್ಲಿ ಹಾಕ್ತೀನಿ. ಅಂತ ಕರ್ನಾಟಕದ ಇತಿಹಾಸ ವಿಜಯನಗರ ಸಾಮ್ರಾಜ್ಯದಿಂದ ನಮ್ಮ ಮೈಸೂರು ಒಡೆಯರ್ ಸಾಮ್ರಾಜ್ಯ ತನಕ ಎಲ್ಲನೇ ಅವರು ವಿಸ್ತಾರವಾಗಿ ಹೇಳಿದ್ದಾರೆ. ತುಂಬಾನೇ ಚೆನ್ನಾಗಿತ್ತು. ಫೋಟೋದಲ್ಲಿ ಹಾಕ್ತೀನಿ ನೋಟ್ ಹೇಗಿತ್ತು ಅಂತ. ಹಾಗೆ ಇದೊಂದು ಎಲ್ಲ ನಮ್ಮ ಲೇಖಕ ಮತ್ತೆ ಕವಿಗಳದ್ದು ಜ್ಞಾನಪೀಠ ಪ್ರಶಸ್ತಿ ಬಂದಿರೋದಂತ ಒಂದು ಕ್ರೌನ್ ತಗೊಂಡಾಯ್ತು. ಎಲ್ಲ ಡೀಟೇಲ್ಸ್ ಇದೆ ಇಲ್ಲಿ. ಮಾಸ್ಟರ್ ವೆಂಕಟೇಶ್ ಅಯ್ಯಂಗಾರ್, ವಿಕ್ರು ಗೋಕಾಕು, UR ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ ಎಲ್ಲರದು ಇದೆ. ಹಾಗೆ ನೋಡ್ತಾ ಇದ್ದೀರಾ, ಇದು ವಿಕಾಸಸೌಧ. ಅವ್ರ ಕರ್ನಾಟಕ KPSC ಎಕ್ಸಾಮ್ಸ್ ಪೇಪರ್ಸ್ ಎಲ್ಲ ಇಲ್ಲೇ ತಯಾರೇನಾಗಲ್ಲ, ಏನು ಫ್ರೇಮ್ ಮಾಡೋದಂದ್ರೆ ಇಲ್ಲೇ ಹಲವಾರು KPSC ಕೆಳಗಡೆ ಯಾವ್ದಾದ್ರು ಎಕ್ಸಾಮ್ಸ್ ಎಲ್ಲ ಬರುತ್ತಲ್ಲ, ಗ್ರೇಡ್ A, ಗ್ರೇಡ್ B ಆರ್ ಕ್ಲಾಸ್ 1, ಕ್ಲಾಸ್ 2 ಯಾವುದೇ ಆಫೀಸರ್ಸ್ದು ಎಕ್ಸಾಮ್ಸ್ ಆಗಲಿ ಇದಾಗಲಿ ಎಲ್ಲ ಇಲ್ಲೇ. ಸೊ ದಿಸ್ ಇಸ್ ವಿಕಾಸಸೌಧ ಆ್ಯಂಡ್ ದಿಸ್ ಇಸ್ ವಿಧಾನಸೌಧ. ಚೆನ್ನಾಗಿದೆ ತುಂಬ. ಎದುರುಗಡೆ ಗಾಂಧೀಜಿ ಫೋಟೋ ಮೂರ್ತಿ ಬೇರೆ ಇದೆ. ಕೊನೆಗೂ ಬುಕ್ ಫೆಸ್ಟಿವಲ್ ಮುಗಿಸ್ಕೊಂಡು ಇನ್ನೇನು ಮನೆಗೆ ಪಾರ್ಕಿಂಗ್ ಹತ್ರ ಹೋಗ್ತಾ ಇದ್ದೀವಿ. ಗಾಡಿ ಪಾರ್ಕಿಂಗ್ ಎಲ್ಲಿ ಮಾಡಿದ್ವು ಅಲ್ಲಿ ನಮ್ಮ ಅಣ್ಣ ನನ್ನ ಜೊತೆ ಇದ್ದಾನೆ.
ಓವರ್ ಆಲ್ ತುಂಬಾ ಚೆನ್ನಾಗಿತ್ತು. ಹಳೆ ಕವಿಗಳು ಆಗಿರ್ಬೋದು, ಲೇಖಕರುಗಳು ಆಗಿರ್ಬೋದು, ಅವ್ರದ್ದೆಲ್ಲ ಪುಸ್ತಕಗಳು ಎಲ್ಲ ಇನ್ನೊಂದು ಸಂದರ್ಶನ ಮಾಡಿದ್ದಾರೆ. ಹೀಗೆ ಮಾಡ್ತಿರ್ಬೇಕು, ಒಂದೊಂದು ಇನಿಷಿಯೇಟಿವ್ಸ್ ತಗೊಂತಿರ್ಬೇಕು ಗೌರ್ಮೆಂಟು. ತುಂಬಾ ಚೆನ್ನಾಗಿತ್ತು. ಫುಡ್ಡು ತುಂಬಾ ಚೆನ್ನಾಗಿತ್ತು. ಹಿಂದೆ ನಾವು ಎಕ್ಸಿಟ್ ಆಗ್ತಾ ಇದ್ದೀವಿ ವಿಧಾನಸೌಧ KPAC ಬಿಲ್ಡಿಂಗಿಂದ. ಸೊ ಟಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಟಾಟಾ, ಬಾಯ್.